ಜೆಫ್ರಿ ಎಫ್ಟಿ ಅಮೇರಿಕದಲ್ಲಿ ಸತ್ತೋಗಿರ್ಬೋದು, ಆದರೆ ಅವನ ಕರ್ಮಕಾಂಡದ ಎಫೆಕ್ಟ್ ಇದೆಯಲ್ಲ, ಜೆಫ್ರಿ ಎಫ್ಟಿನ್ ಎಫೆಕ್ಟ್ ಅನ್ನುವಂಥದ್ದು ಇವತ್ತು ಜಾಗತಿಕ ರಾಜಕಾರಣವನ್ನು ಅಲುಗಾಡಿಸ್ತಾ ಇದೆ. ಇದನ್ನೇ ನಾವು ಲೋಕಲ್ ಭಾಷೆಯಲ್ಲಿ ಕರೆಯೋದಾದರೆ ಸಿ ಡಿ ರಾಜಕಾರಣ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ ಸರ್. ಸಿ ಡಿ ರಾಜಕಾರಣವೇ ಇವತ್ತು ಇಸ್ರೇಲ್ ಆತ ಮಾಡಿ ಬಿಟ್ಟಿರುವಂಥ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ವಿಶ್ವದ ದೊಡ್ಡಣ್ಣ ಅಂತ ಯಾವನು ಬೀಗ್ತಾ ಇದ್ದಾನೆ ಅವನ್ನೆಲ್ಲ ಆಡಿಸ್ತಾ ಕೂತಿದೆ. ಆ ಕೆಲಸವನ್ನು ಬೇರೆ ಉಳಿದ ರಾಷ್ಟ್ರಗಳ ದಿಗ್ಗಜರನ್ನು ಹಿಡ್ಕೊಂಡು ಅಲ್ಲಾಡಿಸೋಕೆ ಶುರು ಮಾಡಿದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಯಾಕೆ ಅಂತಂದರೆ ಎಷ್ಟು 2,000 ವಿಡಿಯೋಗಳು ಈತ ಮಾಡಿರುವಂಥದ್ದು, ಸುಮಾರು 18,000 ಪಿಕ್ಚರ್ಸ್ ಇದ್ದಾವಂತೆ. ಇವೆಲ್ಲದರಲ್ಲಿ ಯಾವ ದೇಶದ ಯಾವ ದಿಗ್ಗಜರು ಇಲ್ಲ ಅಂತಲೇ ಇಲ್ಲ. ನಾವು ಆರಾಧಿಸ್ತಿದ್ದಂತಹ ಹಾಪ್ಕಿನ್ಸ್ ವಿಶ್ವದ ಶ್ರೇಷ್ಠ ಭೌತ ವಿಜ್ಞಾನಿ, ಒಂದು ಕಡೆ ಕೂತ್ಕೊಂಡ್ರೆ ಹಂಗೆ ಅಲ್ಲಾಡೋಕ್ಕಾಗಲ್ಲ ಅಂತಹ ಮನುಷ್ಯ, ಆತನ ಹೆಸರು ಕೂಡ ಅಲ್ಲಿದೆ ಅಂತಂದರೆ ನಂಬಬೇಕು ಬೇಡವಾ ಅಂತ ಹೇಳೋದು ಬೇರೆ ವಿಚಾರ. ಆದರೆ ಇವಾಗ ಇದು ಒಂದು ವಿಶ್ವದ ಅಗ್ರಮಾನ್ಯ ವಿಚಾರ, ರಾಜಕಾರಣದ ವಿಚಾರ, ಆರ್ಥಿಕತೆಯ ವಿಚಾರ, ರಾಷ್ಟ್ರಗಳ ಸುಭದ್ರತೆಯ ವಿಚಾರ, ನೈತಿಕತೆಯ ವಿಚಾರ, ನಾಯಕತ್ವದ ವಿಚಾರ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇರುವಂಥದ್ದು ಸಿ ಡಿ ರಾಜಕಾರಣ. ಇವತ್ತು ತಳಮಟ್ಟದ ಭಾಷೆಯಲ್ಲಿ ಹೇಳೋದಾದರೆ ಇವತ್ತು ಇಸ್ರೇಲ್ ಮಾಡ್ತಾ ಇರುವಂಥದ್ದು ಬಿಡ್ತೀನಿ ಬಾಂಬ್ ಅಂದರೆ ಇನ್ನೇನು, ಇವತ್ತು ಆಗ್ತಿರೋ ಬಾಂಬ್ ಇದು ಸಿ ಡಿ ಬಾಂಬ್. ನಮ್ಮಲ್ಲೂ ಅದೇ ಆರಂಭ ಆಗಿತ್ತು. ಸಿ ಡಿಗಳು ಬರೋಕ್ಕಿಂತ ಮೊದಲು ಟೇಪ್ ರೆಕಾರ್ಡ್ ಹಗರಣಗಳು, ಅಲ್ಲಲ್ಲೇ ಹೋಗ್ತಿದ್ದಾಗೇ ಕಾರ್ನಲ್ಲೇ ಸುರುಳಿಯಲ್ಲಿ ರೆಕಾರ್ಡ್ ಮಾಡ್ಕೊಬಿಡೋದು. JMM ಹಗರಣ ಮೈದೇ ಬೈರೇಗೌಡರ ವಿಚಾರನ ಸರ್ ಇದು? ಹೌದು, ನಿಮಗೆ ನೆನಪಿದ್ದಾಗಿ ನೋಡಿದ್ರೆ ಬೈರೇಗೌಡರ ವಿಚಾರದಲ್ಲಿ ಧ್ವನಿ ಸುರುಳಿ ಬಿಡುಗಡೆ ಆಗಿದ್ದು ನಾವು ನೆನಪು ಮಾಡ್ಕೋಬೋದು. ಆ ನಂತರದ ದಿನಗಳಲ್ಲೂ ಕೂಡ ಧ್ವನಿ ಸುರುಳಿಗಳು ಭಾಳಷ್ಟು ಕೆಲಸ ಮಾಡಿದ್ವು. ಅದು ಅವ್ರು ಮಾಡಿದ್ರು ಇಲ್ಲ ಇವು ನಿಂತ್ಕೊಳ್ತಾ ಅದು ಬೇರೆ ವಿಚಾರ. ಆದರೆ ಕೋರ್ಟಿಗೆ ಹೋಗಿದ್ದು ಸತ್ಯ. ನಮ್ಮ ಕರ್ನಾಟಕದವರು ಮತ್ತೊಂದು ಹೊಸ ತಂತ್ರಜ್ಞಾನ ಯುಗದಲ್ಲಿ ಸಿ ಡಿ ರಾಜಕಾರಣವನ್ನು ಕೂಡ ಮಾಡಿದರು. ಸಿ ಡಿ ರಾಜಕಾರಣದಲ್ಲಿ ನಮ್ಮ ಇವತ್ತಿನ ಬಹಳ ಮೇಲ್ಮಟ್ಟದ ಒಬ್ಬರು ರಾಜಕಾರಣಿಯವರು ಯಾರೋ ಇನ್ನೊಬ್ಬರ ಸಿ ಡಿಯನ್ನು ಮಾಡಿ ಬಿಟ್ಟಿದ್ದು. ಅದು ಅಂದರೆ ನೀವು ಹೇಳ್ತಾ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರು ಕೌಜಲಿಗೆ ಅಂತ ಅವ್ರ ವಿಚಾರ. ಎಕ್ಸಾಕ್ಟ್ಲಿ ಕೌಜಲಿಗೆ ಅವರ ವಿಚಾರ. ಅದು ಕೋರ್ಟ್ನಲ್ಲಿ ನಿಂತ್ಕೊಳ್ತೋ ಬಿಡ್ತೋ ಬೇರೆ ವಿಚಾರ. ಬಟ್ ಸಿ ಡಿ ರಾಜಕೀಯ ನಂತರದಲ್ಲಿ ಅದೆಷ್ಟು ಜನರ ಸಿ ಡಿ ಹಗರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಇದರ ಹಿಂದೆ ಇರೋದು ಈ ಜೆಫ್ರಿ ಎಫ್ಟಿನ್ನ ಬೀಜಗಳೇ. ಹಾಗೆ ಇದರಲ್ಲಿ ಎಷ್ಟು ಜನ ಇವತ್ತು ಬಲಿಯಾಗಿದ್ದಾರೆ ಈ ಸಿ ಡಿ ರಾಜಕಾರಣದಲ್ಲಿ. ಈಗ ನಮಗೆ ಗೊತ್ತಿದ್ದಾಗೆ ರಮೇಶ್ ಜಾರಕಿಹೊಳಿ ಅವ್ರದ್ದು ತುಂಬ ದೊಡ್ಡ ವಿಚಾರ ಆಗಿತ್ತು. ಅವ್ರು ರಾಜೀನಾಮೆನೂ ಕೊಡಬೇಕಾಯಿತು. ಆಮೇಲೆ ಬಾಂಬೆ ಬಾಯ್ಸು ಅಂತ ಒಂದು ವಿಚಾರ ಬಂತು. ಆ ಬಾಂಬೆ ಬಾಯ್ಸ್ ಎಲ್ಲ ರನ್ನಿಂಗ್ ರೇಸಲ್ಲಿ ಬಂದಂಗೆ ಓಡ್ಕೊಂಡು ಬಂದು ಕೋರ್ಟ್ನ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಸಿ ಡಿ ಬಿಡುಗಡೆ ಮಾಡಿದ ಹಾಗೆ ಸ್ಟೇ ಕೊಡಿ ಮಹಾಸ್ವಾಮಿ ಅಂತ ಕೇಳೋದಿದೆಯಲ್ಲ, ಇದು ಒಂದು ರೀತಿಯಾದಂಥದ್ದು ನೈತಿಕತೆಯ ವಿಚಾರ, ಮತ್ತು ತಲೆ ತಗ್ಗಿಸುವ ವಿಚಾರ ಆಗುತ್ತೆ. ಇದರಲ್ಲಿ ಕೆಲವರಂತೂ ಇನ್ನೂ ಮುಂದಕ್ಕೆ ಹೋಗಿ ಮಾಜಿ ಮುಖ್ಯಮಂತ್ರಿ ಅತಿಯಾಗಿ ನಮ್ಮ ವಿಚಾರ ಸಿ ಡಿ ರೂಪದಲ್ಲಿ ಎಲ್ಲೂ ಬರ್ಕೂಡ್ದು, ಎಲ್ಲೂ ಪ್ರಚಾರ ಆಗಬಾರ್ದು, ಇದಕ್ಕೆ ಒಂದು ತಡೆಯಾಜ್ಞೆ ಕೊಡಿ ಸ್ವಾಮಿ ಅಂತ ತಡೆಯಾಜ್ಞೆನೇ ತಗೊಂಡ್ಬಿಟ್ಟಿದ್ದಾರೆ. ಅಂದರೆ ಯಾವ ಮಟ್ಟದಲ್ಲಿ ನಮ್ಮ ರಾಜಕಾರಣ ಇದೆ ಅಂತ ನಾವೆಲ್ಲ ನೋಡಬೇಕಾಗುತ್ತೆ. ಇಲ್ಲಿ ನೈತಿಕತೆಯ ತಳಹದಿ ಮೇಲೆ, ತಾತ್ವಿಕ ತಳಹದಿಯ ಮೇಲೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲೆ ಇವತ್ತು ನಮ್ಮ ರಾಜಕಾರಣ ನಡೀತಿಲ್ಲ. ಅದರ ಬದಲಾಗಿ ನಮ್ಮ ತಳಹದಿ ಅನೈತಿಕವಾದಂಥದ್ದು ಮತ್ತು ಅನೈತಿಕ ಮಾರ್ಗದಲ್ಲಿ ಗಿಟ್ಟಿಸದಿರುವಂತಹ ಹಣಕಾಸು, ಹೆಣ್ಣು, ಹೊನ್ನು, ಮಣ್ಣಿನ ದುರ್ಲಾಭದ ಮೇಲೆ ಇವತ್ತು ಹಣವನ್ನು ತಂದು ಸುರಿಯುವಂಥದ್ದು, ಅಲ್ಲಿಂದ ಹಣವನ್ನು ಎತ್ತುವಂಥದ್ದು, ಇದೊಂದಂದೇ ಆಗೋಗಿದೆ ರಾಜಕಾರಣ. ಸೊ ಇದರಲ್ಲಿ ಮೂಲವಾಗಿ ನಮಗೆ ಕಾಣುವಂಥದ್ದು ಅಂದರೆ ತಾಯಿ ಬೇರಿನ ರೀತಿಯಲ್ಲಿ ಕಾಣುವಂಥದ್ದು ಜೆಫ್ರಿ ಎಫ್ಟಿನ್ನ ಮುಂದುವರಿದ ಬೀಜಗಳು. ಅಂದರೆ ಈ ಪಾರ್ಥೇನಿಯಂ ರೀತಿಯಲ್ಲಿ
ಜೆಫ್ರಿ ಎಫ್ಟಿನ್ನ ಬೀಜಗಳು ಎಲ್ಲ ರಾಷ್ಟ್ರದಲ್ಲೂ ಹರಡ್ಕೊಂಡಿದೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ನಾಯಕರುಗಳು, ಅದಕ್ಕೆ ತಕ್ಕ ಹಾಗೆ ನಮ್ಮ ಆರ್ಥಿಕತೆಯ ಮುಂಚೂಣಿಯಲ್ಲಿರುವ ಜನ ಎಲ್ಲರನ್ನೂ ಹಾಳುಗೆಡಲಿಕ್ಕೆ ಮೊದಲು ಬಳಸುವಂಥದ್ದೇ ಈ ರೀತಿಯ ವಿಷಕನ್ಯೆಯರ ಜಾಲವನ್ನು ಅಥವಾ ವೇಶ್ಯಾವಟಿಕೆಯ ಜಾಲವನ್ನು, ಹನಿ ಟ್ರಾಪಿಂಗ್ ಜಾಲವನ್ನು, ಇವೆಲ್ಲವನ್ನು ಬಳಸ್ತಾ ರಾಷ್ಟ್ರದ ಮತ್ತು ಲೋಕದ ರಾಜಕಾರಣವನ್ನು ಎಷ್ಟು ಹಾಳುಗೆಡಬಹುದೋ, ಎಷ್ಟು ಸಡಿಲಗೊಳಿಸ್ಬೋದೋ, ದುರ್ಬಲಗೊಳಿಸ್ಬೋದೋ ಅಷ್ಟು ಮಾಡಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಅಂತಾರಾಷ್ಟ್ರೀಯ ಮಟ್ಟ ವಿಚಾರಗಳನ್ನ ಮಾತನಾಡ್ತಲೇ ಸ್ಥಳೀಯವಾದ ರಾಜಕಾರಣ ಮತ್ತು ಸ್ಥಳೀಯವಾದಂತಹ ಜೆಫ್ರಿ ಎಫ್ಟಿನ್ಗಳನ್ನ ನಾವು ಇವತ್ತು ಹ್ಯಾಂಡ್ಲ್ ಮಾಡಲಿಲ್ಲ ಅಂತಂದರೆ ನಮ್ಮಲ್ಲಿ ಒಂದು ತಾತ್ವಿಕವಾದ ಮತ್ತು ನೈತಿಕವಾದ ರಾಜಕಾರಣ ಉಳಿಯೋದು, ಕಟ್ಟಿಕೊಡೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ಭಾವನೆ.